ಅಯ್ಯೋ ದೇವ್ರೆ, ನನ್ನ ತಾಯಿಯನ್ನ ಕಳ್ಕೊಂಡ್ಬಿಟ್ಟೆ. ತಾಯಿ ನೆನೆದು ಕಣ್ಣೀರಿಟ್ಟಿದ್ದಾರೆ ಎಚ್ ಡಿ ರೇವಣ್ಣ. ತಾಯಿ ಅಂತ ಅಂದರೆ ದೊಡ್ಡದು. ತಾಯಿಯ ಸ್ಥಾನವನ್ನು ಯಾರೂ ಕೂಡ ತುಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ದೇವರಂತ ತಾಯಿಯನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಕಣ್ಣೀರನ್ನು ಇಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ತಾಯಿಯನ್ನ ನೆನೆದು. ತಾಯಿಯನ್ನ ಕಳೆದುಕೊಂಡು ನಾನು ಏನು ಹೇಳಲಿ ಅಂತ ಮಕ್ಕಳ ರೀತಿಯಲ್ಲಿ ಕಣ್ಣೀರನ್ನ ಇಟ್ಟಿದ್ದಾರೆ. ನನ್ನ ತಾಯಿ ಅದೆಷ್ಟು ಜನಕ್ಕೆ ಅನ್ನ ಹಾಕಿದ್ರು. ತಾಯಿ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಂತ ಎಚ್ ಡಿ ರೇವಣ್ಣ. ಸಿದ್ದರಾಮಯ್ಯ ಬಂದಾಗ ಎಚ್ ಡಿ ರೇವಣ್ಣ ಭಾವುಕರಾದ್ರು. ನನ್ನ ತಾಯಿ ಕಳ್ಕೊಂಡ್ಬಿಟ್ಟೆ ಸಾರ್ ಅಂತ ಕಣ್ಣೀರನ್ನ ಇಡ್ತಾ ಮಗುವಿನ ರೀತಿಯಲ್ಲಿ ಕಣ್ಣೀರನ್ನ ಸುರಿಸಿದ್ರು. ಸಿದ್ದರಾಮಯ್ಯ ಮುಂದೆ ಕಣ್ಣೀರಿಟ್ಟ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ಅಯ್ಯೋ ದೇವ್ರೆ, ನನ್ನ ತಾಯಿಯನ್ನ ಕಳ್ಕೊಂಡ್ಬಿಟ್ಟೆ ಅಂತ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಎಚ್ ಡಿ ರೇವಣ್ಣ. ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಸಹಿತ ತಂದೆ ತಾಯಿಯ ಮುಂದೆ ಮಕ್ಕಳು ಮಕ್ಕಳೇ. ಹಾಗಾಗಿ ತನ್ನ ತಾಯಿಯನ್ನ ಕಳೆದುಕೊಂಡಂತ ಆ ನೋವಿದೆಯಲ್ಲ, ಆ ನೋವನ್ನ ಎಚ್ ಡಿ ರೇವಣ್ಣ ಅವರು ತಮ್ಮ ಕಣ್ಣೀರಿನ ಮುಖಾಂತರ ಇಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಏನು ಹೇಳಿ ಸರ್, ನಮ್ಮ ತಾಯಿ ಕಳ್ಕೊಂಡು ಎಷ್ಟು ಜನಕ್ಕೆ ಅನ್ನ ಹಾಕಿದ್ರು, ಎಷ್ಟು ಕುಟುಂಬಕ್ಕೆ ಅನ್ನ ಹಾಕಿದ್ರು. ಏನು ಹೇಳಿ ಸರ್, ನಮ್ಮ ತಾಯಿ ಕಳ್ಕೊಂಡು ಎಷ್ಟು ಜನಕ್ಕೆ ಅನ್ನ ಹಾಕಿದ್ರು, ಎಷ್ಟು ಕುಟುಂಬಕ್ಕೆ ಅನ್ನ ಹಾಕಿದ್ರು. ಏನು ಹೇಳಿ ಸರ್, ನಮ್ಮ ತಾಯಿ ಕಳ್ಕೊಂಡು ಎಷ್ಟು ಜನಕ್ಕೆ ಅನ್ನ ಹಾಕಿದ್ರು, ಎಷ್ಟು ಕುಟುಂಬಕ್ಕೆ ಅನ್ನ ಹಾಕಿದ್ರು. ಏನು ಹೇಳಿ ಸರ್, ನಮ್ಮ ತಾಯಿ ಕಳ್ಕೊಂಡು ಎಷ್ಟು ಜನಕ್ಕೆ ಅನ್ನ ಹಾಕಿದ್ರು, ಎಷ್ಟು ಕುಟುಂಬಕ್ಕೆ ಅನ್ನ ಹಾಕಿದ್ರು. ಏನು ಹೇಳಿ ಸರ್, ನಮ್ಮ ತಾಯಿ ಕಳ್ಕೊಂಡು ಎಷ್ಟು ಜನಕ್ಕೆ ಅನ್ನ ಹಾಕಿದ್ರು. ಎಚ್ ಡಿ ರೇವಣ್ಣ ಅಂದರೆ ತಾಯಿ ಅಂತ ತಾಯಿ ಸ್ಥಾನ ಯಾರು ತುಂಬೋದಕ್ಕೆ ಸಾಧ್ಯ? ಮಕ್ಕಳು ಯಾವುದೇ ಪೊಸಿಷನ್ಲಿರ್ಬೋದು, ಎಷ್ಟೇ ದೊಡ್ಡವರಾಗಿರ್ಬೋದು, ಬಟ್ ತಾಯಿಯ ಮುಂದೆ ಎಲ್ಲರೂ ಕೂಡ ಚಿಕ್ಕವರೇ, ಮಕ್ಕಳೇ ಅಲ್ವಾ? ಹಾಗಾಗಿ ಆ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ ಹೇಳಲಿ, ನಾನು ತಾಯಿಯನ್ನು ಕಳೆದುಕೊಂಡು ಬಿಟ್ಟಿದ್ದೀನಿ, ನನ್ನ ತಾಯಿ ಮತ್ತೆ ನನಗೆ ಸಿಗಲ್ಲ, ಏನಂತ ಮಾತಾಡಲಿ ಅಂತ ಈ ರೀತಿಯಾಗಿ ಬಿಕ್ಕಿ ಬಿಕ್ಕಿ ಹತ್ತಿರುವಂಥದ್ದು ರೇವಣ್ಣ. ಇನ್ನು ಚೆನ್ನಮ್ಮ ಅವರ ಬಗ್ಗೆ ಒಂದು ಮಾತು ಹೇಳಿದರು. ಎಲ್ರಿಗೂ ಕೂಡ ಅನ್ನ ಹಾಕೋರು ನಮ್ಮ ತಾಯಿ, ಅಂಥವ್ರನ್ನ ದೇವರಂತ ತಾಯಿನ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ. ಸಿದ್ದರಾಮಯ್ಯ ಬಂದಾಗ ಎಚ್ ಡಿ ರೇವಣ್ಣ ಭಾವುಕರಾಗ್ತಾರೆ. ನನ್ನ ತಾಯಿಯನ್ನ ಕಳ್ಕೊಂಡ್ಬಿಟ್ಟೆ ಸಾರ್. ಸಿದ್ದರಾಮಯ್ಯ ಮುಂದೆ ಕಣ್ಣೀರನ್ನ ಇಟ್ಟಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ. ತಾಯಿ ಕಳ್ಕೊಂಡ್ಬಿಟ್ಟೆ ಸಾರ್, ನಮ್ಮ 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 ತಾಯಿ ಕಳ್ಕೊಂಡ್ಬಿಟ್ಟೆ ಸಾರ್. ನಮ್ಮ ತಾಯಿ ಕಳ್ಕೊಂಡ್ಬಿಟ್ಟೆ ಸಾರ್.
ನಮ್ಮ ತಾಯಿ ಕಳ್ಕೊಂಡ್ಬಿಟ್ಟಾರೆ. ಪದ್ಮನಾಭನಗರದ ಮನೆಗೆ ಅಲ್ಲಿ ಅಂತಿಮ ದರ್ಶನಕ್ಕೆ ಅಂತ ತೆಳೆದಂಥ ಸಂದರ್ಭದಲ್ಲಿ ಅವರನ್ನು ಕಂಡು ಬಿಕ್ಕಿ ಬಿಕ್ಕಿ ಹತ್ತಿರುವಂಥದ್ದು ರೇವಣ್ಣ. ರಾಜಕೀಯವಾಗಿ ಏನೇ ಇರ್ಬೋದು, ಅದೆಲ್ಲವೂ ಕೂಡ ಇಂಥ ಸಂದರ್ಭದಲ್ಲಿ ಇದೆಯಲ್ಲ, ತನ್ನ ತಾಯಿಯನ್ನು ಕಳೆದುಕೊಂಡೆ ಅನ್ನುವಂಥ ದುಃಖದಲ್ಲಿ ಅದು ಯಾವುದೂ ಕೂಡ ಇಲ್ಲ. ಕೇವಲ ತನ್ನ ತಾಯಿಯ ಮಾತ್ರ ಅಲ್ಲಿ ಕಾಣಿಸ್ತಾ ಇರುವಂಥದ್ದು.